ಎಲ್ಲರಿಗೂ ನಮಸ್ಕಾರ. ಕೋಲಿ ಕಬ್ಬಲಿಗ ಸಮಾಜದ ನನ್ನ ಬಾಂಧವರಿಗೆ ವಿಷಯ ಏನಪ್ಪ ಅಂತಂದರೆ, ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕಿನ ಮುತ್ಗ ಗ್ರಾಮದಲ್ಲಿ ಶ್ರೀ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನ ಗುರುಗಳ ಮೂರ್ತಿಯನ್ನು ಭಂಗಗೊಳಿಸಿದ್ದಾರೆ ಕಿಡಿಗೇಡಿಗಳು. ಅದರ ಪ್ರತೀಕವಾಗಿ ಒಂದು ವಿಡಿಯೋ. ಏನಪ್ಪ ವಿಷಯ ಅಂತಂದರೆ, ಜಾತಿ ಮಧ್ಯೆ ಪ್ರತಿಯೊಂದು ಜಾತಿಯಲ್ಲಿ ಯಾವ್ಯಾವ ಜಾತಿ ಅಂತಲ್ಲ, ಪ್ರತಿಯೊಂದು ಜಾತಿಯಲ್ಲಿ ದುಷ್ಕರ್ಮಿಗಳು ಇರ್ತಾರೆ. ಅದು ಯಾವ ರೀತಿ ಇರ್ತಾರೆ ಅಂದರೆ ಕೋಮವಾದಿ ಥರ ಅವರು ವರ್ತನೆ ಮಾಡ್ತಾರೆ. ಅಂದರೆ ಏನಂತಂದ್ರೆ, ಎಲ್ಲ ಸಮಾಜದ ಬಾಂಧವರು, ಎಲ್ಲ ಸಮಾಜದವರು ಅನ್ಯೋನ್ಯವಾಗಿ ಬೆರಿತಕ್ಕಂಥ ಕೆಲಸ ಕಂಡಾಗ ಕೆಲವೊಬ್ರಿಗೆ ಆಗಿ ಬರೋಂಗಿಲ್ಲ. ಜಾತಿ ಮಧ್ಯೆ ಜಗಳ ಹಚ್ಚಿ ವಿಷ ಬೀಜವನ್ನು ಬಿತ್ತುವತಕ್ಕಂಥ ಕೆಲಸ ಕೆಲವು ದೇಶದ್ರೋಹಿಗಳು, ನಾಡದ್ರೋಹಿಗಳು ಈ ರೀತಿ ಮಾಡ್ತಕ್ಕಂಥದ್ದು ಸಹಜ. ಅವ್ರಿಗೆ ಯಾಕಂತಂದ್ರೆ ಅದು ಅಭಿಪ್ರಾಯನೇ ಇದು ಈ ರೀತಿ ಮಾಡೋದು, ಜಾತಿ ಮಧ್ಯೆ ಜಗಳ ಹಚ್ಚೋದು, ಉರಿ ದುಂಬಿಸೋದು, ಎಲ್ಲಿ ಬೇಕಲ್ಲೇ ಸ್ಟ್ರೈಕ್ ಆಗಲಿ, ಯಾರ ವಿರುದ್ಧವಾಗಿ ಯಾರ್ಯಾರು ಬೇಯಲಿ, ಇನ್ನಷ್ಟು ಬೆಂಕಿ ಹತ್ತಲಿ ಅಂತಕ್ಕಂಥ ಮನೋಭಾವ ಇಟ್ಕೊಂಡು ಈ ರೀತಿ ಪ್ರತಿಮೆಗಳಾಗಿರಲಿ, ಯಾವುದೇ ಒಂದು ವೃತ್ತಗಳಾಗಿರಲಿ, ಯಾವುದೇ ಒಂದು ಮೂರ್ತಿ ಆಗಿರಲಿ, ಎಂಡಿ ಹರಿಸೋದು, ಕೆಸರು ಹರಿಸೋದು, ಮೂರ್ತಿಗಳನ್ನು ಭಂಗಗೊಳಿಸೋದು, ಈ ರೀತಿ ಅವರು ಕೆಲಸ ಮಾಡ್ಕೊತ ಬರ್ತಕ್ಕಂಥ ನೀಚರು ಇರ್ತಾರೆ. ಅದಕ್ಕಾಗಿ ನಾವು ಕೇಳ್ಕೊಳ್ಳೋದಂದೆ, ಯಾವುದೇ ಒಳ್ಳೆಯ ವ್ಯಕ್ತಿಯ ಮೂರ್ತಿ ಆಗಿರ್ಬೋದು, ಪ್ರತಿಮೆ ಆಗಿರ್ಬೋದು, ಒಂದು ವೃತ್ತ ಆಗಿರ್ಬೋದು, ಯಾವುದೇ ಸಮುದಾಯದ ಗುರುಗಳಾಗಿರ್ಬೋದು, ಅಂಥವರಿಗೆ ಅವಮಾನಕಾರವಾಗಿ ಈ ರೀತಿ ಮುಖಭಂಗ ಮಾಡೋದಾಗಲಿ, ಕೆಸರು ಎರಚುವುದಾಗಲಿ, ಮೂರ್ತಿ ಧ್ವಂಸಗೊಳಿಸೋದಾಗಿರಲಿ, ಈ ರೀತಿ ಮಾಡಬಾರ್ದು. ಈ ರೀತಿ ಮಾಡಿದರೆ ಏನಪ್ಪ ಅಂತಂದರೆ, ನೀವೇನು ಶಾಶ್ವತ ಅಲ್ಲ. ಇಲ್ಲಿ ಅವರು ಮಾಡಿರ್ತಕ್ಕಂಥ ಗುರುಗಳು ಮಾಡಿರ್ತಕ್ಕಂಥ ಸಾಧನೆ, ಅವರು ಒಳ್ಳೆಯ ಮನೋಭಾವನೆ ಇರ್ತಕ್ಕಂಥ ಮನುಷ್ಯರು ಮಾಡಿರ್ತಕ್ಕಂಥ ಸಾಧನೆ, ಅವ್ರ ಇತಿಹಾಸದ ಪುಟದಲ್ಲಿ ಹೆಸರು ಸೂರ್ಯಚಂದ್ರ ಇರೋದು ಅಷ್ಟು ಸತ್ಯನೋ, ಅವರು ಶಾಶ್ವತ ಆಗಿರತಕ್ಕಂಥ ಹೆಸರು ಅಷ್ಟೇ ಸತ್ಯ ಇರುತ್ತೆ. ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಈ ರೀತಿ ಅನ್ಯಾಯ ಮಾಡ್ತಿರಲ್ಲ, ಅದು ಶಾಶ್ವತ ಅಲ್ಲ. ನೀವು ನಾಶ ಆಗೋದ್ರಿ, ನೀವು ಹುಟ್ಟಿದ ಮನುಷ್ಯ ಸಾಯಲೇಬೇಕು, ನೀವು ಸರ್ವನಾಶ ಆಗೋದ್ರಿ, ಇದು ಮಾತ್ರ ಸತ್ಯ. ಯಾಕಂತಂದರೆ ಜಾತಿ ಮಧ್ಯೆ ಜಗಳ ಹಚ್ಚೋಂಥ ಕೆಲಸ ಆಗಿರ್ಬೋದು, ಈ ರೀತಿ ಗುರುಗಳ ಮೂರ್ತಿಗಳಿಗೆ, ಪ್ರತಿಮೆಗಳಿಗೆ, ಯಾವುದಾದ್ರೂ ವೃತ್ತಗಳಿಗೆ ಈ ರೀತಿ ಎಂಡಿ ಹರಿಸೋದು, ಈ ರೀತಿ ಮೂರ್ತಿಗಳು ಭಂಗಗೊಳಿಸಿರ್ತಕ್ಕಂಥ ಮಾಡ್ತಿರಲ್ಲ, ನಿಮ್ಮ ನೈತಿಕತೆ ಐತೆ. ನಾವೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕಿನಲ್ಲಿ ಮುತ್ಗ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿಗೆ ಈ ರೀತಿ ಭಂಗಗೊಳಿಸಿ ನೀವು ಹೋಗಿದ್ದೀರಲ್ಲ, ನೀವು ಪೊಲೀಸರ ಕೈಗೆ ಸಿಕ್ಕರೆ ಒಳ್ಳೆಯದು, ಜೈಲು ಸೇರ್ತಾರೆ, ಶಿಕ್ಷೆ ಏನಾಗಬೇಕು ಸರ್ಕಾರ ಮಾಡ್ತದೆ ನಿಮ್ಗೆ. ಒಂದು ವೇಳೆ ನಮ್ಮ ಅಂಬಿಗರ ಸಮಾಜದ ಕೈಯಲ್ಲಿ ಸಿಗಬಿದ್ದರೆ ನೀವೇನಾಗ್ತೀರ ಗೊತ್ತಿಲ್ಲ. ಇಷ್ಟು ಮಾತ್ರ ಸತ್ಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಆ ದುಷ್ಕರ್ಮಿಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕಂತೇಳಿ ಪೊಲೀಸರಲ್ಲಿ ಒಂದು ನನ್ನ ವಿನಂತಿ. ಯಾಕಂತಂದರೆ ಈ ರೀತಿ ಮಾಡೋರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇನ್ನೊಮ್ಮೆ ಯಾರು ಆ ರೀತಿ ಮಾಡ್ತಕ್ಕಂಥ ಕೆಲಸ ಯಾರಿಗೂ ಮನೋಭಾವನೆ ಬರಬಾರ್ದು. ಇನ್ನೊಂದು ವಿಷಯ ಏನಪ್ಪ ಅಂತಂತಂದರೆ, ಎಲ್ರಿಗೂ ಶಿವಶರಣರಂತ ಕರೆದ್ರು ಬಸವಣ್ಣವರು. ಆದರೆ ಇದ್ದಂಗೆ ಹೇಳುವ ನೈತಿಕತೆ ಇರ್ತಕ್ಕಂಥ ಯಾರಾದರೂ ಶರಣ ಅದು ನಿಜಶರಣ ಅಂಬಿಗರ ಚೌಡಯ್ಯ. ಅದಕ್ಕೆ ಅವರಿಗೆ ನಿಜಶರಣ ಅಂತ ಬಿರುದು ಕೊಟ್ಟಂಥ ಬಸವಣ್ಣವರು 12ನೇ ಶತಮಾನದಲ್ಲಿ. ಇದನ್ನು ತಿಳ್ಕೋರಿ. ಯಾಕಂತಂದರೆ ಇತಿಹಾಸದಲ್ಲಿ ಏನು ನಡೀತಿದೆ, ಈ ಜಗತ್ತಲ್ಲಿ ಏನು ನಡೀತಿದೆ ಅನ್ನತಕ್ಕಂಥದ್ದನ್ನು ಅವರು ಇದ್ದಂಗೆ ಹೇಳಿ ಎದಿಗೊದ್ದಂತೆ ವಚನಗಳನ್ನು ಬರೆದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಿಜಶರಣ ಅಂಬಿಗರ ಚೌಡಯ್ಯ. ಅದು ಅಂಬಿಗರ ಚೌಡಯ್ಯ ಒಂದು ಜಾತಿಗೆ ಸೀಮಿತವಲ್ಲ, ಪ್ರತಿಯೊಂದು ಜಾತಿಗೆ ಅಂಬಿಗರ ಚೌಡಯ್ಯ ಸೀಮಿತ. ಅವರು ಹೆಂಗಪ್ಪ ಅಂತಂದ್ರೆ, ಅವರು ಯಾವುದೇ ತಮ್ಮ ಮನಸ್ಸಿನಲ್ಲಿ ಕುಲ ಭೇದ ಜಾತಿ ಅಂತಕ್ಕಂಥದ್ದು ಭಾವನೆ ಅವ್ರು ಇಟ್ಕೊಳ್ಳಿಲ್ಲ. ಯಾಕಂತಂದ್ರೆ ತಾನು ಒಳಿದಾಡಿಸ್ತಕ್ಕಂಥ ಅಡಗದಲ್ಲಿ ಎಲ್ಲ ಸಮುದಾಯದವರನ್ನು ಒಂದೇ ದೋಣಿಯಲ್ಲಿ ಕರ್ಕೊಂಡೋಗಿ ದಡವನ್ನು ಸೇರಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ನಿಜಶರಣ ಅಂಬಿಗರ ಚೌಡಯ್ಯನ ವೃತ್ತಿ. ಅವ್ರು ಮಾಡಿರ್ತಕ್ಕಂಥ ಸಾಧನೆ, ಅವ್ರು ಬರೆದಿರ್ತಕ್ಕಂಥ ವಚನೆ ಯಾರ ಕೈಲೂ ಇತಿಹಾಸ ಪುಟದಲ್ಲಿ ಅಳಿಸೋಕ್ಕಾಗಲ್ಲ. ಸೂರ್ಯ ಚಂದ್ರರಿರೋದು ಎಷ್ಟು ಸತ್ಯನೋ ನಿಜಶರಣ ಅಂಬಿಗರ ಚೌಡಯ್ಯನ ವಚನೆ ಮತ್ತು ಅವರು ಮಾಡಿರ್ತಕ್ಕಂಥ ಸಾಧನೆ ಈ ಲೋಕವನ್ನೇ ಮುಳುಗಿ ಹೋದರೂ ಕೂಡ ಅವ್ರ ಇತಿಹಾಸವನ್ನು ರಚಿಸಲಿಕ್ಕಾಗಲಾರ್ದಂಥ ವಚನಗಳನ್ನು ಅವರು ಬರೆದಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂತಂತಂದರೆ, ಯಾದಗಿರಿ ಜಿಲ್ಲೆಯಾದ್ಯಂತ ಮತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸಮಸ್ತ 6 ತಾಲೂಕಿನ ಅಧ್ಯಕ್ಷರುಗಳಾಗಿರ್ಬೋದು ಮತ್ತು ಕುಲಬಾಂಧವರಾಗಿರ್ಬೋದು
ಎಲ್ಲರೂ ಸೇರಿ ತಮ್ಮ ತಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಕ್ಕಂಥ ಕೆಲಸ ಪ್ರತಿಯೊಂದು ತಾಲೂಕಿನಿಂದ ಮಾಡಬೇಕು ಮತ್ತು ಜಿಲ್ಲಾದವ್ರನ್ನೂ ಕೂಡ ಜಿಲ್ಲಾಡಳಿತಕ್ಕೆ ಕೊಡಬೇಕು ಮತ್ತು ಸಮಸ್ತ ಈ ಭಾಗದಲ್ಲಿ ಬರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದ ಎಷ್ಟು ತಾಲೂಕು ಎಷ್ಟು ಜಿಲ್ಲೆಗಳದಾವ ಎಲ್ಲರೂ ಕೂಡ ಸಮಾಜದ ಬಾಂಧವರು ಅತಿ ಹೆಚ್ಚಿನ ರೀತಿಯಲ್ಲಿ ಮನವಿ ಪತ್ರ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನೆನೆಸ್ಕೊಳ್ತೀನಿ. ಅದಕ್ಕಾಗಿ ವಿಡಿಯೋ ಮೂಲಕ ತಮ್ಗೆ ಹೇಳಕ್ಕೆ ಸಂದೇಶ ಇಷ್ಟಪಡ್ತೀನಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಾದ್ಯಂತ ನಾಳೆ ನಾವು ಕೂಡ ಸೋಮವಾರ ಬೆಳಗ್ಗೆ 10 ಗಂಟೆಗೆ ತಹಶೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ. ನನ್ನ ಸುರಪುರ ತಾಲೂಕಿನ ಕೋಲಿ ಕಬ್ಬಲಿಗ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ತಹಶೀಲ್ದಾರ್ ಆವರಣದಲ್ಲಿ ಎಲ್ಲರೂ ಸೇರಿ ಒಂದು ಮನವಿ ಪತ್ರಕ್ಕೆ ಭಾಗಿಯಾಗಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೀನಿ. ಇಂತಿ ನಿಮ್ಮ ಕನ್ನಡಿಗ ಮಲ್ಲು ವಿಷ್ಣುಸೇನ, ಕೋಲಿ ಕಬ್ಬಲಿಗ ಸಮಾಜದ ತಾಲೂಕು ಯುವ ಘಟಕ ಅಧ್ಯಕ್ಷರು. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ನಿಜೇಶನ, ಜೈ ಅಂಬಿಗರ ಚೌಡೆ, ಜೈ ವಿಠ್ಠಲೇರು.